ನಾಯ್ಕ್ ಈತನು 100 ಮೀಟರ್ 200 ಮೀಟರ್ ಮತ್ತು 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಪಡೆದು ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾನೆ. ಅಲ್ಲದೆ ಕುಮಾರ್ ಭೈರಪ್ಪ ಪಾಟೀಲ್ ಈತನು 3000 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಇಬ್ಬರು ಕ್ರೀಡಾಪಟುಗಳು 4 ಸ್ಪರ್ಧೆಗಳಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾ ಎಲ್ಲ ಹುಡುಗರಿಗೂ ಎಲ್ಲ ರೀತಿಯಂತ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇರೋರ್ಗೂ ನಾನು ತರಬೇತಿ ಕೇಂದ್ರಗಳಲ್ಲಿ ವಿಶ್ವವಿದ್ಯಾಲಯದಲ್ಲಿ ಡೊಮಿನಿಕ್ ಅಂತ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳಿದ್ದಾರೆ. ಈಗಲೂ ಸಹ ಕನ್ನಡ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ಡೊಮಿನಿಕ್ ಅಂತ ಅವರು ಕರೆದು ಒಂದು ದಿನ ವಿಶ್ವವಿದ್ಯಾಲಯದಲ್ಲೂ ಒಂದು ಕರಗಿತ್ತು ಈ ಭಾಗದ ಕ್ರೀಡಾ ಕ್ಷೇತ್ರದೊಳಗೆ ಅವ್ರ ಕೈ ಹಿಡಿಯೋರು ಯಾರು ಇದ್ದಿದ್ದಿಲ್ಲ. ಇನ್ನು ಶಿಕ್ಷಣ ಕ್ಷೇತ್ರದೊಳಗೆ ಇನ್ನೊಂದು ಸ್ವಲ್ಪ ಕೊರತೆ ಇತ್ತು. ಅದನ್ನು ಇವತ್ತು ನೋಡಿದ್ವು ನಾವು. ಒಂದು ಇಂಥ ರತ್ನ ನಮ್ಮ ತಾಲೂಕಿನಾಗೂ ಈ ಭಾಗದಾಗ ಐತಪ್ಪ ಅನ್ನತಕ್ಕಂಥದ್ದನ್ನು ನಾವು ಕಂಡು ಇನ್ನು ಇವು ಎರಡೂ ಕೂಡಿದ್ವು ಅಂತಂದ್ರೆ ಬಹುತೇಕ ಹುಕ್ಕೇರಿ ತಾಲೂಕಿನ ದಿಕ್ಕ ಇಡೀ ರಾಷ್ಟ್ರದತ್ತ ಅನ್ನತಕ್ಕಂಥ ಮಾತನ್ನು ಏನಂದ್ರೆ ಒಂದ್ ಕಡೆ ಬಹಳ ನನಗೆ ಖುಷಿ ತಂದದ ಏನಂದ್ರ ಸಾಧಕರನ್ನ ಸನ್ಮಾನ ಮಾಡ್ತಕ್ಕಂಥ ಎಲ್ಲ ಕಡೆ ವಾರ್ಷಿಕ ಸ್ನೇಹ ಸಮ್ಮೇಳನ ನಡೀತಿರ್ತಾವ, SLC ವಿದ್ಯಾರ್ಥಿ ಬೀಳ್ಕೊಡುಗೆ ಸಮಾರಂಭ ನಡೀತಿರ್ತದ. ಆದ್ರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏನಂದ್ರೆ ಸಾಧಕರನ್ನ ಸನ್ಮಾನ ಮಾಡತಕ್ಕಂಥ ಒಂದು ಕಾರ್ಯ. ನಿಸರ್ಗದ ಮಡಿಲಲ್ಲಿ ಬೆಟ್ಟ ಗುಡ್ಡಗಳಿಂದ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಯಾವ ಮಲೆನಾಡಿನ ಸೊಬಗಿಗೂ ಕಡಿಮೆ ಇಲ್ಲ ಎಂಬಂತಹ ಪರಿಸರದಲ್ಲಿ ಉತ್ತರ ಕರ್ನಾಟಕದ ಆರಾಧ್ಯ ದೈವ ಸೌದತ್ತಿಯ ಶ್ರೀ ರೇಣುಕಾ ಯಲ್ಲಮ್ಮ ತಾಯಿಯ ಪ್ರತಿರೂಪವಾಗಿ ಅತ್ತಿಹಾಳ ಕೋಟ್ ಗ್ರಾಮಗಳ ಮಧ್ಯದಲ್ಲಿ ನೆಲೆಯೂರಿರುವ ಶ್ರೀ ಯಲ್ಲಮ್ಮ ದೇವಿಯ ಆಶೀರ್ವಾದದೊಂದಿಗೆ ಅತ್ತಿಹಾಳ ಮತ್ತು ಬಿದ್ರೆವಾಡಿ ಗ್ರಾಮಗಳ ಮಧ್ಯದಲ್ಲಿ ಅತ್ತಿಹಾಳ ಗ್ರಾಮಸ್ಥರ ಸತತ ಪ್ರಯತ್ನದಿಂದಾಗಿ ಅಂದಿನ ಮಾಜಿ ಸಚಿವರಾದ
ಸನ್ಮಾನ್ಯ ಶ್ರೀ ಎ.ಬಿ. ಪಾಟೀಲರ ಸಹಕಾರದೊಂದಿಗೆ ದಿನಾಂಕ 3/8/2006ರಲ್ಲಿ ತಲೆ ಎತ್ತಿ ನಿಂತಿರುವ ಒಂದು ಪುಟ್ಟ ಕನ್ನಡ ಮಾಧ್ಯಮದ ಜ್ಞಾನ ದೇಗುಲವೇ ಈ ನಮ್ಮ ಅತ್ತಿಹಾಳದ ಸರ್ಕಾರಿ ಪ್ರೌಢಶಾಲೆ. ಅದೇ ರೀತಿಯಾಗಿ ಶ್ರೀಮತಿ ರೂಪಾ ಜೋಗೋಜಿ ಸಹ ಶಿಕ್ಷಕರು GHS ಅತ್ತಿಹಾಳ್, ವಿಜ್ಞಾನ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ 500 ರು ನಗದು. ಶೋಭಾ ಮಳಗಾವಿ ಸಹ ಶಿಕ್ಷಕರು GHS ಅತ್ತಿಹಾಳ್, ಮ್ಯಾಥ್ಸ್ ಟಾಪರ್, ಅವರಿಗೂ ಕೂಡ 500. ಸರ್ಕಾರಿ ಪ್ರೌಢಶಾಲೆ ಅತ್ತಿಹಾಳ್ 24-25ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ ಸ್ನೇಹಿತರಾಗಿರ್ತಕ್ಕಂಥ E.T. ಕಮಲೇಶ್ವರ್ ಅವರೇ, ಉದ್ಘಾಟಕರಾಗಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಗಮಿಸಬೇಕಾಗಿತ್ತು. ಶ್ರೀಮತಿ ಪ್ರಭಾವತಿ ಪಾಟೀಲ್ ಅವರು ಏನ್ ಭಯ ಹಾಕ್ಬಿಟ್ರಿ ಅಂದ್ರೆ ವೆಬ್ ಕಾಸ್ಟಿಂಗ್ ಇರ್ತತಿ, CCTV ಫುಟೇಜ್ ಇರ್ತತಿ, ಹೆಂಗ್ ಬರೀತೀರಿ ನೀವು ಆ ಎಕ್ಸಾಮ್, ಏನು ಸ್ಟಡಿ ಮಾಡಂಗಿಲ್ಲ ಹಿಂಗೆಲ್ಲ ಅಂತೀರು. ಬಟ್ ಆಮೇಲೆ ನಮ್ಗೆ ಅನಿಸ್ತು ನಾವು ಏನು ಟೀಚರ್ಸ್ ಹೇಳ್ತಾರಲ್ಲ ಅದನ್ನೆಲ್ಲ ಲಕ್ಷ ಕೊಟ್ಟು ಕೇಳಿದ್ದು ಓದಿದ್ವು ಅಂತ ಅಂದ್ರೆ ಎಕ್ಸಾಮ್ ಏನ್ ಬಹಳ ದೊಡ್ಡಲ್ಲ. ನಮ್ಗೆ ಒಂಥರ ಖುಷಿ ಅನಿಸ್ತು ನಂಗೆ ಎಕ್ಸಾಮ್ ರಿಸಲ್ಟ್ ಬಂದ್ಬಾಕ. ಯಾಕಂದ್ರೆ ನಾವು ಓದಿನಿ, ನಂಗೆ ಅದ್ರಾಗೂ ಸೈನ್ಸ್ ಒಂದು ಸ್ಕೋರ್ ಮಾಡ್ಬೇಕಂತ ಬಹಳ ಆಸೆ ಇತ್ತು. ಅದ್ರಾಗ ಆಯ್ತು, ನಂಗೆ ಬಹಳ ಖುಷಿ ಆಗಿತ್ತು. ಕ್ಲಾಸ್ ಟೀಚರ್ ಅವ್ರು ಈ ಶಾಲೆ ಚಲೋ ಐತಿ ಇಲ್ಲಿ ನೋಡಿ ಬರುವಂತ ಅವಾಗ ಬಂದಿನಿ. ಅವಾಗ ಇಲ್ಲಿ ಆಫೀಸ್ನಾಗ ಸರ್ಗಳು, ಟಿ ಸರ್ಗಳು ಮತ್ತು HM ಸರ್ ಹೋಗುತ್ತಾರೆ. ಅವಾಗ ನನಗೆ ಒಂದೆರಡು ಕ್ವಶನ್ ಕೇಳಿದ್ರು, 15 ಮಗಿ ಕೇಳಿ ನಾ ಅವ್ರು ಮಾತಾಡೋದು ನೋಡಿ ಅಂಜಿನಿ, ಅರ್ಧ ಮರ್ತ ಬಿಟ್ಟೇನಿ ನಾನು. ಆಮೇಲೆ ಮತ್ತೊಂದು ಕ್ವಶನ್ ಕೇಳಿದ್ರು, ಸನ್ ಅಂದ್ರೆ ಏನು ಕೇಳಿದ್ರು. ಸನ್ ಅಂದ್ರೆ ನಾ ಏನಿ ಸೂರ್ಯ, ಮತ್ತೊಂದು ಸನ್ ಅಂದ್ರೆ ನಂಗೆ ನೆನಪ ಬರೋದು. ಮತ್ತು ಹುಡುಗ ಅಂತ ಏನಿ, ಹುಡುಗಲ್ಲ ಮಗ ಅಂತ ಹೇಳಿ. ನಾನು 9th ಬಂದ್ರು. 9th ಬಂದಾಗ ನಂಗೆ ಗಣಿತ ಅಂತ ಇಷ್ಟ ಆಯಿತು. 9th ನನಗೆ ಏನು ನೆನಪಿಲ್ಲ ಬೇರೆ ಅಂದ್ರೆ ಹೆಚ್ಚು ಗಣಿತ ಅಂತೂ ಇಷ್ಟ ಆಯ್ತು. ವಿಷಯಗಳು ಯಾವುದೇ ಕಾರ್ಯ ಮಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಒಂದು ತಪ್ಪು ಕೆಲಸ ಅಂತ ಇರ್ತೈತಿ, ಒಂದು ಒಳ್ಳೆ ಕೆಲಸ ಅಂತ ಇರ್ತೈತಿ. ಯಾವಾಗಲೂ ಒಳ್ಳೆ ಕೆಲಸವನ್ನು ಮಾಡಿ, ಯಾವಾಗೂ ತಪ್ಪು ಕೆಲಸ ಮಾಡುವಂತ ಸಂದರ್ಭ ಬಂದಲ್ಲಿ ನಿಮ್ಮ ತಂದೆ ತಾಯಿ ಮತ್ತು ಶಿಕ್ಷಕರನ್ನು ನೆನೆಸ್ಕೊಳ್ಳಿ. ಅವಾಗ ನೀವು ತಪ್ಪು ಕೆಲಸದಿಂದ ನೀವು ಹಿಂಸರಿತೀರಿ. राजा
सोडा
Thank you.